ಡಾಕ್ಟರ್ ನಂಜೇಶ್, ಇಲ್ಲೇ ಮೈಸೂರು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಚೀಫ್ ವೆಟರ್ನರಿ ಆಫೀಸರ್ ಅಡ್ಮಿನ್. ಈಗ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮೈಸೂರಿಂದ ಹಾಗೂ ಇಡೀ ರಾಜ್ಯಾದ್ಯಂತ ಬಹಳ ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ಪ್ರತಿ ರೈತರಿಗೆ ಯಾರು ಹಾಲು ಹಾಕ್ತಾರೆ ಅವ್ರಿಗೆ 5 ರೂಪಾಯಿ ಸರ್ಕಾರದ ವತಿಯಿಂದ ಪ್ರತಿ ಲೀಟರ್ಗೆ ದೊರೆಯುತ್ತದೆ. ಅಂದ್ರೆ ಅವರು ಹಾಲು ಕರೆದು MPCS ಮುಖಾಂತರ ಲೋಕಲ್ ಡೈರಿ ಮುಖಾಂತರ ಏನ್ ಹಾಕ್ತಾರೆ ಅವ್ರಿಗೆ 5 ರೂಪಾಯಿ ಬೆನಿಫಿಟ್ ಸರ್ಕಾರದಿಂದ 1 ಲೀಟರ್ಗೆ ಸಿಗುತ್ತೆ. ಇದು ನೇರವಾಗಿ ಅವ್ರ ಅಕೌಂಟ್ ಹೋಗುತ್ತೆ. ತದನಂತರ ಮೇವಿನ ಕಿರುಪಟ್ನವನ್ನು ಕೂಡ ಮೇವಿನ ಬೀಜದ ಕಿರುಪಟ್ನ ಕೊಡ್ತೀವಿ. ಇದರಿಂದ ಅವರು ತಮ್ಮ ಜಾನುವಾರುಗಳಿಗೆ ಮೇವನ್ನ ಬೆಳ್ಕೊಂಡು ಫ್ರೀಯಾಗೆ ಕೊಡ್ತೀವಿ. ತದನಂತರ ಬಂದು ಸಂಚಾರಿ ಪಶು ಚಿಕಿತ್ಸಾ ಘಟಕ ಅಂತ ಹೇಳಿ 1962 ಕಾಲ್ ಮಾಡಿದ್ರೆ ರೈತರು ಮನೆ ಬಾಗಿಲಿಗೆ ಬಂದು ನಮ್ದು ಆಂಬುಲೆನ್ಸ್ ಬಂದು ಟ್ರೀಟ್ಮೆಂಟ್ ಕೊಡುತ್ತೆ. ನಂತರ ಈಗ ಇದು ಮೇವು ಕತ್ತರಿಸುವ ಯಂತ್ರ 50% ಸಹಾಯಧನದಲ್ಲಿ ರೈತರಿಗೆ ಸಿಗುತ್ತೆ. ಇದು ನಿಮ್ಮ ಸ್ಥಳೀಯ ಪಶುವೈದ್ಯಕೀಯ ಸಂಸ್ಥೆ ನಮ್ಮ ಸಂಸ್ಥೆಗಳು ಪ್ರತಿ ತಾಲೂಕಿನಲ್ಲೂ ಇದಾವೆ. ಅಲ್ಲಿ ಹತ್ತಿರದ ಪಶು ವೈದ್ಯಕೀಯ ಸಂಸ್ಥೆ ಹೋಗಿ ಭೇಟಿ ಮಾಡಿದ್ರೆ ಅವ್ರು ಹೇಳ್ತಾರೆ. ತಾಲೂಕ್ ಲೆವೆಲ್ ಅಥವಾ ಹತ್ತಿರದ ಯಾವ್ದಾದ್ರು ಆಗ್ಬೋದು, ಹೋಬ್ಳಿ ಅಥವಾ ಗ್ರಾಮ ಮಟ್ಟದಲ್ಲೂ ಇದೆ ಪಶು ಚಿಕಿತ್ಸಾಲಯ ಅಥವಾ ಪಶು ಆಸ್ಪತ್ರೆ. ತದನಂತರ ಇದು ಕೌ ಮ್ಯಾಟ್ ಅಂತ ಹೇಳಿ ಇದು 50% ಸಬ್ಸಿಡಿ ಸಿಗುತ್ತೆ. ಅಪ್ಲಿಕೇಶನ್ ಸ್ಥಳೀಯ ಪಶುವೈದ್ಯಕೀಯ ಸಂಸ್ಥೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹಸು ಸಾಕಿರೋರಿಗೆ 50% ಸಹಾಯಧನದಲ್ಲಿ ಸಿಗುತ್ತೆ. 50% ಈಗ 2850 ಆಗುತ್ತೆ. 2850ಕ್ಕೆ ನಾವು 2 ಮ್ಯಾಟ್ ಕೊಡ್ತೀವಿ. ಹೊರಗಡೆ ತಗೊಂಡ್ರೆ 2850ಕ್ಕೆ ಒಂದೇ ಆಗುತ್ತೆ. ಇದು 34,000 ಆಗುತ್ತೆ. 17,000 ಸಬ್ಸಿಡಿ, 17,000 ರೈತರೊಂದಿಗೆ ಕಟ್ಟುತ್ತೆ. ಪ್ರೋಗ್ರಾಮ್ ಬಂದು ಈಗ ನೋಡಿ 9ನೇ ಸುತ್ತಿನ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕಾ ಅಭಿಯಾನ ನಡೀತಾ ಇದೆ. ಇದು ಈ ತಿಂಗಳ 23ರಿಂದ ಹಿಡಿದು ಮುಂದಿನ ತಿಂಗಳು ಅಂದ್ರೆ ಕಳೆದ ತಿಂಗಳು 23/4 ಸ್ಟಾರ್ಟ್ ಆಗಿ ಈ ತಿಂಗಳು 22/5 ತನಕ ನಡೆಯುತ್ತೆ. ಈ ಟೈಮ್ ನಲ್ಲಿ ಪ್ರತಿ ಹಳ್ಳಿನಲ್ಲಿ ಇರುವಂತ ಜಾನುವಾರುಗಳಿಗೆ ಬಹಳ ಮುಖ್ಯವಾಗಿ ದನ ಮತ್ತೆ ಎಮ್ಮೆಗಳಿಗೆ ನಮ್ಮ ಸಿಬ್ಬಂದಿಗಳು ಬಂದು ಅವಕ್ಕೆ ಲಸಿಕೆಯನ್ನ ಉಚಿತವಾಗಿ ಹಾಕ್ತಾರೆ. ಈಗ ಕಳೆದ ಬಾರಿ ಹಾಕ್ಸಿದ್ರು ಕೂಡ ಪ್ರತಿ 6 ತಿಂಗಳು ಒಂದ್ಸಲ ತಪ್ಪದೆ ಲಸಿಕೆಯನ್ನ ಕಾಲ್ಬಾಯಿ ಜ್ವರದ ಲಸಿಕೆಯನ್ನ ಹಾಕ್ಸೋದ್ರಿಂದ ತಮ್ಮ ರಾಸುಗಳಿಗೆ ಜಾನುವಾರುಗಳಿಗೆ ಈ ಕಾಯಿಲೆ ಬರೋದಿಲ್ಲ. ಥ್ಯಾಂಕ್ ಯು. ನನ್ನ ಹೆಸರು ದಿನೇಶ್ ಅಂತ. ನನ್ನ ಊರು ಬಂದ್ಬಿಟ್ಟು ಚಿಕ್ಕಮಗಳೂರು. ನಾನು ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಸಂಸ್ಥೆಯಲ್ಲಿ ನಾನು ಅಗ್ರಿಕಲ್ಚರ್ ಆಫೀಸರ್ ಆಗಿ ಕೆಲಸನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ಕೃಷಿ ಮೇಳದಲ್ಲಿ ಏನಪ್ಪ ಅಂತಂದ್ರೆ ಸಮಗ್ರ ಕೃಷಿ ಅಂದ್ರೆ ಏನು ಸ್ವಲ್ಪ ಭೂಮಿ ಇದೆ ನಮ್ಮಲ್ಲಿ, ಒಂದು ಅರ್ಧ ಎಕರೆ ಅಥವಾ 1 ಎಕರೆ ಭೂಮಿ ಇದೆ. ಆ ಭೂಮಿ ಒಳಗಡೆ ನಾವು ಬಹುಬೆಳೆಯ ಪದ್ಧತಿನ ಬೆಳೆಯೋದ್ರಿಂದ ಒಂದಷ್ಟು ಲಾಭದಾಯಕ ಕೃಷಿಗಳನ್ನ ನಾವು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಇವತ್ತು ಒಂದು ಮಾಡೆಲ್ ಮಾಡಿದೀವಿ. ಸೊ ಒಂದು ಸಣ್ಣದಾದಂತ ಒಂದು ಮನೆ, ಆ ಮನೆ ಅಂಗಳದಲ್ಲಿ ಒಂದಷ್ಟು ಜಾಗದಲ್ಲಿ ನಾವು ಏನು ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಅವರೊಟ್ಟಿಗೆ ಮೀನು ಸಾಕಾಣಿಕೆ, ಒಂದಷ್ಟು ಭತ್ತದ ಕೃಷಿ, ಅದೇ ರೀತಿ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಈ ರೀತಿ ಎಲ್ಲ ಸಮಗ್ರ ಬೆಳೆ ಬೆಳೆದಾಗ ಯಾವ್ದಲ್ಲಾದ್ರೂ ಕೂಡ ಒಂದು ಆದಾಯ ಕಡಿಮೆ ಸಿಕ್ಕಿದಾಗ ಇನ್ನೊಂದ್ರಲ್ಲಿ ಆದಾಯ ಹೆಚ್ಚಾಗ್ತದೆ. ಸೊ ನಮ್ಮ ಆದಾಯ ದ್ವಿಗುಣ ಮಾಡ್ಕೊಳ್ಲಿಕ್ಕೆ ಸಮಗ್ರ ಕೃಷಿ ಇದು ಬೆಟರ್ ಅಂತ. ಮತ್ತೆ ದೀರ್ಘಾವಧಿ ಬೆಳೆ ಆಗಿರ್ತದೆ. ನಾವು ಬಹು ಬೆಳೆಯನ್ನು ಬೆಳಿಬಹುದು, ದೀರ್ಘಾವಧಿ ಬೆಳೆಯನ್ನು ಬೆಳಿಬಹುದು. ಈಗ ತೆಂಗಿನ ತೋಟ ಮಾಡ್ಕೊಂಡಿವಿ ಅಂತಂದ್ರೆ ಅದ್ರ ಮಧ್ಯದಲ್ಲಿ ಒಂದಷ್ಟು ನಾವು ಅಲ್ಪಾವಧಿ ಬೆಳೆಗಳನ್ನು ಕೂಡ ಬೆಳ್ಕೊಳ್ಬಹುದು. ಯಾಕೆಂತಂದ್ರೆ ನಮ್ಮ ಏನು ಆದಾಯನ ದ್ವಿಗುಣ ಮಾಡ್ಕೊಳ್ಲಿಕ್ಕೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ಕೆರೆ ಮಾಡಿರ್ತಕ್ಕಂಥದ್ದು ಏನಪ್ಪಾ ಉದ್ದೇಶ, ನಮ್ಮ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು 995 ಕೆರೆಗಳು ಆಲ್ರೆಡಿ ಪುನಶ್ಚೇತನ ಮಾಡಿದೆ. ಯಾಕೆಂತಂದ್ರೆ ಈ ಒಂದು ಗ್ರಾಮದಲ್ಲಿ ಯಾವ್ದಾದ್ರು ಒಂದು ಕೆರೆ ಇದೆ ಅಂತಂದ್ರೆ ಅದು ಪಾಳೆ ಬಿದ್ದಿದೆ, ಉಳು ತೆಗ್ದಿಲ್ಲ, ಯಾವ್ದಕ್ಕೂ ಉಪಯೋಗ ಆಗ್ತಿಲ್ಲ ಅಂತ ಕೆರೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ನಾವು ಶಿಕ್ಷಕ ಧರ್ಮಸ್ಥಳ ವತಿಯಿಂದ ಏನು ಪೂಜ್ಯ ವೀರೇಂದ್ರ ಹೆಗ್ಡೆ ಒಂದಷ್ಟು ಅಮೌಂಟ್ ಅದಕ್ಕೆ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ. ನಾವು ಅದಕ್ಕೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಊರಿನ ಗ್ರಾಮಸ್ಥರು ಅದರೊಟ್ಟಿಗೆ ಪಂಚಾಯತಿ ಸಹಭಾಗಿತ್ವದಲ್ಲಿ ಆ ಕೆರೆನ ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಬಂದಿದೀವಿ. ಆ ಕೆರೆ ಪುನಶ್ಚೇತನ ಮಾಡೋದ್ರಿಂದ ಒಂದಷ್ಟು ನಾವೇನು ಹೂಳು ತುಂಬಿರ್ತಕ್ಕಂಥದ್ದು ಸಂಪೂರ್ಣ ಏನು ಹೂಳು ತುಂಬಿಕೊಂಡಿರ್ತದೆ ಆ ಹೂಳನ್ನ ತೆಗೆದು ಮತ್ತೆ ಪುನಃ ಏರಿನ ಕಟ್ಕೊಟ್ಟು ಅಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಗೆ ಒಂದಷ್ಟು ನೀರು ಸಂಗ್ರಹ ಆಗ್ಬೇಕು. ಅದರೊಟ್ಟಿಗೆ ಏನು ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು ಕುಡಿಲಿಕ್ಕೆ ಯೋಗ್ಯವಾದಂತ ನೀರು ತೆಗಿಬೇಕು. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಏನಿದೆ ಆ ಜಮೀನಲ್ಲಿ ಇರ್ತಕ್ಕಂಥ ಬಾವಿ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಅದು ರೀಚಾರ್ಜ್ ಆಗ್ಲಿಕ್ಕೆ ಸುಲಭ ಆಗ್ತದೆ. ಮತ್ತೆ ಒಂದು ಏನು ಹೂಳು ತೆಗೆದ ನಂತರದಲ್ಲಿ ಆ ಒಂದು ಕೆರೆ ನೀರು ಶೇಖರಣೆ ಆಯ್ತು ಅಂತಂದ್ರೆ ಅದು ಆದಷ್ಟು ಬೇಗ ಅದು ಹಿಂಗಲ್ಲ. ಹೂಳು ತೆಗಿಲಿಲ್ಲ ಅಂತಂದ್ರೆ ಏನು ಮಳೆಗಾಲದಲ್ಲಿ ನೀರು ಶೇಖರಣೆ ಆಗಿರ್ತದೆ ಹೆಚ್ಚು ಕಡಿಮೆ 2 3 ತಿಂಗಳು ಅಷ್ಟೇ ನೀರು
ನಂತರ ಮತ್ತೆ ಪುನಃ ಅದು ಡ್ರೈ ಆಗಿ ಹೋಗ್ತದೆ. ನಾವು ಹೂಳನ್ನ ತೆಗೆಯೋದ್ರಿಂದ ಏನಾಗ್ತದೆ ಅಂತಂದ್ರೆ ಆ ನೀರು ಶಾಶ್ವತ ಅಲ್ಲೇ ಉಳ್ಕೊಳ್ತದೆ, ಒಂದಷ್ಟು ಏನು ಕೃಷಿಗೆ ಅನುಕೂಲ ಆಗ್ತದೆ ಅಂತ ಈ ನಮ್ಮ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗಾಗಲೇ ಸುಮಾರು 995 ಕೆರೆಗಳನ್ನ ನಮ್ಮ ರಾಜ್ಯಾದ್ಯಂತ ಸುಮಾರು 232 ಏನು ನಮ್ಮ ಯೋಜನೆಯಲ್ಲಿ ಏನು ಆಫೀಸ್ಗಳಿದ್ದಾವೆ ಅದ್ರ ಥ್ರೂ ಅಂತಂದ್ರೆ ಒಂದು ತಾಲೂಕಿಗೆ ಒಂದೊಂದು ಆಫೀಸ್ ಇದಾವೆ. ಆ ರೀತಿಯ ಆಫೀಸ್ ಮುಖಾಂತರ ಈ ನಮ್ಮ ಒಂದು ಮೈಸೂರು ಭಾಗದಲ್ಲಿ ಸುಮಾರು 9 ಕೆರೆಗಳನ್ನ ತೆಗ್ದಿದೀವಿ. ನೀವು ನೋಡ್ತಾ ಇದೀರಿ ಸರ್, ಅಲ್ಲಿ ಅದು ನಮ್ಮ ಕಾಡು ನಮ್ಮ ಕೆರೆ ಅಂತ, ಅದು ಆಕ್ಚುಲಿ ಬಂಡೀಪುರದ್ದು. ಅಲ್ಲಿ ಏನು ಆನೆಗಳು ಕಾಣ್ತಿದೆ ಅದು ಮೊದ್ಲಿರ್ತಕ್ಕಂತ ಅದು ಚಿತ್ರಣ. ಅದು ಕೆಳಗಡೆ ಏನಿದೆ ನೀರು ತುಂಬಿರೋದು ಅದು ನಾವು ಕೆರೆಗಳನ್ನ ಹೂಳು ತೆಗೆದು ಏರಿ ಕಟ್ಟಿದ್ದು ನೀರು ತುಂಬಿದಂತಲ್ಲಿರ್ತಕ್ಕಂಥ ಚಿತ್ರಣ. ಇವೆರಡು ಕೂಡ ಅಲ್ಲಿದೆ. ಯಾಕೆಂತಂದ್ರೆ ಅದು ನಮ್ಗೆ ವಿಶೇಷ. ಆ ಫಾರೆಸ್ಟ್ ಒಳಗಡೆ ನಾವು ಅದನ್ನ ಮಾಡೋದ್ರಿಂದ ಒಂದಷ್ಟು ಪ್ರಾಣಿ ಸಂಕುಲಕ್ಕೆ ತುಂಬಾನೇ ನೀರು ಸಿಗ್ತದೆ. ಆ ಪ್ರಾಣಿ ಪಕ್ಷಿಗಳು ಯಾವಾಗ್ಲೂ ಕೂಡ ಒಂದು ಕೆರೆ ಮಧ್ಯದಲ್ಲಿ ಬಂದು ಏನು ನೀರನ್ನ ಕುಡ್ಕೊಂಡು ಹೋಗ್ತಕ್ಕಂಥದ್ದು ಇದೆಲ್ಲದು ಕೂಡ ನಮ್ಗೆ ಕಂಡಂತ ದೃಶ್ಯಗಳು ಅದು ಸೆರೆ ಹಿಡಿದಿದೀವಿ. ಸೊ ತುಂಬಾನೇ ಆ ಒಂದು ಕಾನ್ಸೆಪ್ಟ್ ಇಂದ ಒಂದಷ್ಟು ಕೆರೆಗಳು ನಾವು ಅಭಿವೃದ್ಧಿ ಮಾಡ್ಕೊಂಡು ಬಂದಿದೀವಿ. ಹಾಗಾಗ್ಬಿಟ್ಟು ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಯಿಂದ ಸುಮಾರು ಇಲ್ಲಿ ತನಕ 232 ತಾಲೂಕುಗಳಲ್ಲಿ 31 ಜಿಲ್ಲೆ ಒಳಗಡೆ ನಾವು ಕೆರೆಗಳನ್ನ ಪುನಶ್ಚೇತನ ಮಾಡಿದೀವಿ. ಸುಮಾರು ಒಂದು 995 ಕೆರೆಗಳು ಆಲ್ರೆಡಿ ಮಾಡಿ ಆಗಿದೆ. ಸೊ ಇನ್ನು ಮುಂದೆ ಮಾಡ್ತಾನೆ ಇದ್ದೀವಿ. ವೆಚ್ಚ ಎಲ್ಲ ನಮ್ಮ ಏನು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅವರ ಕಳಿಸಿ ಕೊಡ್ತಾರೆ, ಒಂದಿಷ್ಟು ಅಂತ ಮೊತ್ತವನ್ನು ಸ್ಯಾಂಕ್ಷನ್ ಮಾಡಿ ಕಳಿಸಿ ಕೊಡ್ತಾರೆ. ಆ ಒಂದು ಮೊತ್ತ ಒಳಗಡೆ ನಾವು ಪೂರ್ಣವಾಗಿ ಕೆರೆನ ಮಾಡಿ ಕೊಡುವಂತ ಜವಾಬ್ದಾರಿ ನಮ್ಮದಾಗಿರ್ತದೆ. ನಮ್ಮಲ್ಲಿ ಅದು ಬಿಟ್ಟು ಸಂಸ್ಥೆ ಬಿಟ್ಟು ನಮ್ಮಲ್ಲಿ ಏನು ಸಮಗ್ರ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅದು ಮತ್ತೆ ಕೆರೆಗೆ ಸಂಬಂಧಪಟ್ಟ ಆಗಿರ್ಬೋದು, ಆ ನಂತರ ನಮ್ಮ CSC ಅಂತಂದ್ರೆ ಸರ್ಕಾರದ ಸೌಲಭ್ಯಗಳು ಆಗಿರ್ಬೋದು. ಸೊ ಈ ತರದ್ದು ಬೇರೆ ಬೇರೆ ನಮ್ಮಲ್ಲಿ ಸುಮಾರಷ್ಟು ವಿಂಗುಗಳಿದ್ದಾವೆ. ಮತ್ತೆ ನಮ್ಮ ಸ್ವಸಹಾಯ ಸಂಘಗಳ ರಚನೆ ಮಾಡಿಕೊಂಡು ಅಲ್ಲಿ ಮಹಿಳೆಯರಿಗೆ ಏನು ಆರ್ಥಿಕವಾಗಿ ನೆರವು ಕೊಡ್ಲಿಕ್ಕೆ ಒಂದಷ್ಟು ಹಣನ ಕೊಡ್ತಕ್ಕಂಥದ್ದು, ಆ ತರದ್ದು ಮತ್ತೆ ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇನ್ನಷ್ಟು ಗುರುತಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದೀವಿ. ನೀವು ಇಂಥ ಕೆಲಸಗಳನ್ನ ಮಾಡ್ಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು. ಅದಕ್ಕೆ ಪ್ರೇರಣೆಯಾಗಿ ನಮ್ಮ ಶಿಕ್ಷಾ ಧರ್ಮಸ್ಥಳ ಒಂದಷ್ಟು ಮಾಹಿತಿನ ಕೊಡ್ತದೆ, ಕಾರ್ಯಗುರುಗಳನ್ನ ಮಾಡ್ತದೆ, ಅವರಿಗೆ ತರಬೇತಿಗಳನ್ನ ಕೊಡ್ತದೆ. ಹಾಗೆ ನಮ್ಗೆ ಇಲ್ಲೊಂದು ರೂಟ್ ಸೈಡ್ ಸಂಸ್ಥೆ ಇದೆ ಇನ್ಕಾಲಲ್ಲಿ, ಅಲ್ಲಿ ಒಂದಷ್ಟು ಯಾವಾಗಲೂ ಕೂಡ ತರಬೇತಿಗಳು ಆಗ್ತಾ ಇರ್ತದೆ. ನಾವು ಏನು ತಿಂಗಳಲ್ಲಿ 30 ದಿನ ಆಗಿರ್ಬೋದು ಉಚಿತವಾಗಿ ತರಬೇತಿಗಳನ್ನ ಕೊಡ್ತೀವಿ. ಅವ್ರಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಏನು ತರಬೇತಿಗಳನ್ನ ಕೊಟ್ಟು ಒಂದಷ್ಟು ಏನು ನಮ್ಮ ರೈತರಾಗಿರ್ಬೋದು ಅಥವಾ ಬೇರೆಯಿಂದ ಬಂದಿರತಕ್ಕಂತ ಜನಗಳ ಆಸಕ್ತಿ ಇರ್ತಕ್ಕಂಥವ್ರಿಗೆ ಟೈಲರಿಂಗ್ ತರಬೇತಿಗಳನ್ನ ಕೊಡುವಂತದ್ದಾಗಿರ್ಬೋದು, ಕಂಪ್ಯೂಟರ್ದು ಕಲಿಯುವಂತದ್ದಾಗಿರ್ಬೋದು, ರಿಪೇರಿ ಮಾಡುವಂತದ್ದಾಗಿರ್ಬೋದು, ಈ ತರ ಮತ್ತೆ ವಿಡಿಯೋ ಫೋಟೋಗ್ರಫಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಸರ್. ಸರ್ ಅದು ಸಮಗ್ರ ಕೃಷಿ ಅಂತ. ಸೊ ಅದು ಒಂದು ಮನೆಯಲ್ಲಿ ಇರ್ತಕ್ಕಂಥ ಭೂಮಿ ಒಳಗಡೆ ಒಂದು ಸೆಕೆಂಡ್ ಸಮಗ್ರ ಕೃಷಿ ಅಂತ ಸರ್. ಇದೊಂದು ಸಮಗ್ರ ಕೃಷಿ ಅಂತಂದ್ರೆ ಇರ್ತಕ್ಕಂಥ ಏನು 1 ಎಕರೆ ಭೂಮಿ ಆಗಿರ್ಬೋದು, 2 ಎಕರೆ ಭೂಮಿ ಆಗಿರ್ಬೋದು, ಆ ಭೂಮಿ ಒಳಗಡೆ ನಾವು ದೀರ್ಘಾವಧಿ ಬೆಳೆ ಬೆಳಿಬೇಕು. ಈ ಮಾವು ಆಗಿರ್ಬೋದು ಅಥವಾ ತೆಂಗು ಆಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ಬೆಳಿತೀವಿ. ಅದು ವರ್ಷಕ್ಕೊಂದ್ಸಲ ನಮಗೆ ಫಲ ಬರ್ತದೆ. ಅದ್ರ ಒಟ್ಟಿಗೆ ನಾವು ಅಲ್ಪಾವಧಿ ಬೆಳೆಗಳನ್ನ ಬೆಳಿತಕ್ಕಂಥದ್ದು, ಸ್ವಲ್ಪ ಜಾಗ ಇದೆ, ಆ ಜಾಗದೊಳಗಡೆ ನಾವು ಇನ್ನಿತರ ಬೆಳೆಗಳನ್ನ ಬೆಳಿತಕ್ಕಂಥದ್ದಾಗಿರ್ಬೋದು. ಅದ್ರೊಟ್ಟಿಗೆ ನಮ್ಮಲ್ಲಿ ಏನು ಸಾಕು ಪ್ರಾಣಿಗಳು ಅಂತಂದ್ರೆ ನಾವು ಏನು ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಸುಗಳು ಸಾಕಾಣಿಕೆ ಆಗಿರ್ಬೋದು, ಅಲ್ಲಿ ಮಾಡ್ಲಿಕ್ಕೆ ಕಾಣ್ತುಂಟು ಸರ್ ನಿಮ್ಗೆ. ಸೊ ಅಲ್ಲಿ ಕೆಳಗಡೆ ನಾವು ನೀರು ಇಟ್ಟಿದೀವಿ, ಅದ್ರ ಮೇಲ್ಗಡೆ ನಾವು ಕೋಳಿನ ಸಾಕಾಣಿಕೆ ಮಾಡ್ಲಿಕ್ಕೆ ಆಗಿರ್ಬೋದು, ಅದಕ್ಕೆ ಏನು ನಾವು ಫುಡ್ ಹಾಕ್ತಿವಿ ಅದರಿಂದ ಮೀನು ಸಾಕಾಣಿಕೆ ಆಗ್ತದೆ. ಸೊ ಈ ರೀತಿ ಆದಾಯ ದ್ವಿಗುಣ ಮಾಡ್ಲಿಕ್ಕೋಸ್ಕರ ಸಮಗ್ರ ಕೃಷಿನ ನಾವು ಮಾಡ್ಕೊಂಡು ಇದನ್ನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಹೇಳ್ಬೇಕಾ, ಇಲ್ಲಿ ಕೃಷಿ ಮೇಳ ಬಂದಿದ್ರೆ ಹೇಳೋಣ. ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ರೈತ ಮಿತ್ರ ಅಂತೇಳಿ, ಗ್ರೀನ್ ಕೇರ್ ಟೆಕ್ನಾಲಜೀಸ್ ಅಂಡ್ ಇಂಜಿನಿಯರಿಂಗ್ಸ್ ಅಂತೇಳಿ. ನಾವು ರೈತರಿಗೋಸ್ಕರ ಅಡಿಕೆ ಮಿಷಿನ್ ಅನ್ನು ಕಂಡುಹಿಡಿದಿದ್ದೀವಿ. ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ, ಸಣ್ಣ ರೈತರೆಲ್ಲ ಇರ್ತಾರೆ, ಸಣ್ಣ ರೈತರಿಗೆ 2 ಬೆಲ್ಟು 4 ಬೆಲ್ಟು ಅಂತೇಳಿ ಮಿಷಿನ್ ಎಲ್ಲ ಮಾಡಿದೀವಿ ಸರ್. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಅಡಿಕೆಗಳು ಕಚ್ಚಾಗಲ್ಲ ಸರ್, ರೈತರುಗಳಿಗೆ ನೀಟಾಗಿ ದುಂಡು ಬರುತ್ತೆ. ಒಂದು 100ಕ್ಕೆ 80% ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸರ್ ನಿಮಗೆ. ಆನಂತರ ಮಾತ್ರ ಅಡಿಕೆ ಬೇಯಿಸ್ಲಿಕ್ಕೆ ಅಂತೇಳಿ ಹಂಡೆ ಮಾಡಿದೀವಿ ಸರ್. ಹಂಡೆ ಎಲ್ಲ ಇದೆ, ಅದರಿಂದ ಲಿಫ್ಟಿಂಗ್ ಮಾಡ್ಲಿಕ್ಕೆ ಚೈನ್ ಪುಲಿ ಸಿಸ್ಟಮ್ ಎಲ್ಲ ಮಾಡಿದೀವಿ. ಆ ನಂತರ ಅಡಿಕೆಯಲ್ಲಿ ಬಂದು ರಿಜೆಕ್ಷನ್ ಗೊರಗುಳು ಮಿಷಿನ್ ಅಂತ ಮಾಡಿದೀವಿ ಸರ್ ನಾವು. ಅದನ್ನು ಸಹ ಕಂಡುಹಿಡಿದಿದೀವಿ ರೈತರುಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ. ಮತ್ತೆ ಈ ಮಿಷಿನ್ ನಾವು ಕಂಡುಹಿಡಿದ್ರಲ್ಲಿ ಏನಪ್ಪಾ ರೈತರಿಗೆ ಅನುಕೂಲ ಅಂತಂದ್ರೆ ಲೇಬರು ಕಮ್ಮಿ ಸರ್. ಒಬ್ರು ಮತ್ತೆ ಇಬ್ರು ಇದ್ರು ಇವ್ರು ರೈತರುಗಳೇ ಮಾಡ್ಕೊಬಹುದು ಮನೇಲೆಲ್ಲ. ಆ ತರ ಎಲ್ಲ ಪ್ರೊಸೆಸಿಂಗ್ ಚೆನ್ನಾಗಿ ಮಾಡಿದೀವಿ ಸರ್. ಆನಂತರ ಒಳಗಡೆ ಎಲ್ಲ ತೋರಿಸ್ಬೋದ ಸರ್? ಸರ್ ರೈತರುಗಳಿಗೆಲ್ಲ ಏನು ವೇಸ್ಟ್ ಆಗಬಾರ್ದು ಅಂತೇಳಿ
ಎಸ್ ಎಸ್ ಮಾಡಿದ್ವಿ ಸರ್. ಈಗ ಮುಂಚೆ ಎಲ್ಲ MSL ಮಾಡ್ತಾ ಇದ್ವಿ, ಅದೆಲ್ಲ ರೆಸ್ಟ್ ಹಿಡಿತಾ ಇತ್ತು ಮಳೆಗೆಲ್ಲ. ಮತ್ತೆ ಇವಾಗೆಲ್ಲ ಏನು ರೆಸ್ಟ್ ಇದೆ, ಮೇನ್ ಆಗಿ ಎಲ್ಲ ಎಸ್ ಎಸ್ ಸರ್. ಒಳಗಡೆದಾಗ್ಲಿ ಎಲ್ಲ ಇದೆ ಎಸ್ ಎಸ್ ಬಾಡಿ ಹಾಕಿದೀವಿ. ರೈತರಿಗೆ ಎಲ್ಲೂ ಲಾಸ್ ಆಗಲ್ಲ ಮಿಷಿನ್ಗಳು ಮಾಡಿದ್ರೆ. ಆನಂತರ ಮುಂದಡೆ ಬನ್ನಿ ಸರ್. ಆಮೇಲೆ ಒಳಗಡೆ ಎಲ್ಲ ಎರಡೆರಡು ಬೇರಿಂಗ್ ಹಾಕಿದೀವಿ. ಮುಂಚೆ ಎಲ್ಲ ಸಿಂಗಲ್ ಬೇರಿಂಗ್ ಯೂಸ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಏನಪ್ಪ ಎರಡೆರಡು ಬೇರಿಂಗ್ ಅಂದ್ರೆ, ಒಂದು ಹೊಡಿತಾ ಇರ್ಬೇಕಾದ್ರೆ ಏನೋ ಸರ್ವಿಸ್ ಬರುತ್ತೆ ರೈತರಿಗೆ, ಅವಾಗ ಕೆಲಸ ನಿಂತು ಹೋಗುತ್ತೆ, ನಿಲ್ಬಾರ್ದು ಅನ್ನೋ ಉದ್ದೇಶಕ್ಕೆ ಎರಡೆರಡು ಬೇರಿಂಗ್ ಹಾಕಿದೀವಿ. ಎರಡೆರಡು ಬೇರಿಂಗ್ ಹಾಕ್ತಾರೆ ರೈತರು ಏನೇ ಪ್ರಾಬ್ಲಮ್ ಆದ್ರೂ ಹೊಡಿಬೋದು ಸರ್. ಒಂದ್ 200 ಗಂಟೆಯಿಂದ 400 ಗಂಟೆ ತನಕ ಹೊಡಿಬೋದು, ಅವ್ರು ಏನೂ ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಕಾಯಿ ರಿಜೆಕ್ಷನ್ ಆಗಬಾರ್ದು ಅನ್ನೋದಕ್ಕೆ ಒಳಗಡೆ ಸ್ಲಾಟ್ ಮಾಡಿದೀವಿ ಸರ್ ಎಸ್. ಈ ಪೊಸಿಷನ್ ಇದೆಯಲ್ಲ, ಇದೇನ್ ಮಾಡುತ್ತೆ ರೈತರಿಗೆ ಅಡಿಕೆನ ಕರೆಕ್ಟ್ ತಗೊಂಡೋಗಿ ಕೊಡುತ್ತೆ ಸುಲಿಗೆಗೆ. ಅವಾಗ ಸುಲಿಗೆ ಎಲ್ಲೂ ರಿಜೆಕ್ಷನ್ ಬರಲ್ಲ, ನೀಟಾಗಿ ಬರುತ್ತೆ ಸರ್ ನಿಮಗೆ. ಆನಂತರ ಈ ಕಪ್ಪಿನ ಸೈಜ್ ಎಲ್ಲ ಏನಿದೆಯಲ್ಲ, ಇದೆಲ್ಲ ಚಿಕ್ಕದ್ ಮಾಡಿದೀವಿ. ಸಿಂಗಲ್ ಕಪ್ಪಲ್ಲಿ ಸಿಂಗಲ್ ತಗೊಂಡೋಗೋದು ಕಾಯಿ, ಡಬಲ್ ಕಾಯಿ ಅವನ್ನ ಅವಾಯ್ಡ್ ಮಾಡುತ್ತೆ. ಆ ಕಡೆ ಬರ್ತದೆ. ಸೊ ಇದು ಡಬಲ್ ವೈಬ್ರೇಟರ್ ಅಂತ ಮಾಡಿದೀವಿ ಸರ್ ರೈತರುಗಳಿಗೆ. ಇದ್ರಲ್ಲಿ ಏನು ಯೂಸ್ ಇದೆ ಅಂದ್ರೆ, ರೈತರಿಗೆ ಸಿಪ್ಪೆನಲ್ಲಿ ಪುಡಿ ಹೋಗುತ್ತೆ ಸರ್. ಪುಡಿ ಎಲ್ಲೂ ವೇಸ್ಟ್ ಆಗಲ್ಲ ನಿಮಗೆ. ಇಲ್ಲಿ ನಿಮಗೆ ಸಿಪ್ಪೆ ಬರುತ್ತೆ, ಇದ್ರ ಕೆಳಗಡೆ ಪುಡಿ ಬರುತ್ತೆ ಸರ್. ನಿಮಗೆ ಪುಟ್ಟಿನ ಒಂದೇ ಹತ್ರ ತಂದಿಟ್ಟಾಗ ನಿಮಗೆ ಪುಡಿ ಎಲ್ಲ ಒಂದೇ ಹತ್ರ ಸಿಗುತ್ತೆ ಸರ್ ನಿಮಗೆ. ಆನಂತರ ಆಮೇಲೆ ರಿಸಲ್ಟ್ 40 ದಿನ ಕಡೆಗೆ ತೆಗಿದ್ರೆ ನೀವು 100% ರಿಸಲ್ಟ್ ಬರುತ್ತೆ ನಿಮಗೆ. ಎಲ್ಲೂ ರಿಜೆಕ್ಷನ್ ಆಗಲ್ಲ ಅವಾಗ. ಅದೇ ಬಿರುಗ ಇದ್ದಾಗ 45 ದಿನಕ್ಕೆಲ್ಲ ತೆಗಿತಾರೆ ರೈತರುಗಳು. ಅವ ಏನಾಗುತ್ತೆ, ಕಾಯಿ ರಿಜೆಕ್ಷನ್ ಜಾಸ್ತಿ, ಗೊರಬಲು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತರ ಎಲ್ಲ ಪ್ರೊಸೆಸಿಂಗ್ ಇದೆ. ಆಮೇಲೆ ಡ್ರೈಯರ್ ಅಂತ ಇದೆ ಸರ್ ನಮ್ಮಲ್ಲಿ. ಡ್ರೈಯರ್ ಉದ್ದೇಶ ಏನಂತಂದ್ರೆ, ಅಡಿಕೆ ಬೇಯಿಸ್ಲಿಕ್ಕೆ. ಈ ಮಳೆಗಾಲದಲ್ಲೆಲ್ಲ ಅಡಿಕೆ ಒಣಗ್ಸಕ್ ಆಗಲ್ಲ ಸರ್, ಆ ಉದ್ದೇಶಕ್ಕೆ ಡ್ರೈಯರ್ ಅಂತೆಲ್ಲ ಮಾಡಿದೀವಿ. ಕರೆಂಟ್ ಮಾದರಿ ಇದೆ, ಮತ್ತೆ ಒಲೆ ಮಾದರಿನೂ ಇದೆ ನಮ್ಮಲ್ಲಿ. ಈ ತರ ಎಲ್ಲ ಪ್ರೊಸೆಸಿಂಗ್ ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿದೀವಿ ಸರ್. ಇದು 6 ಬೆಲ್ಟ್. ಇದ್ರ ಪ್ರೈಸ್ ಬಂದ್ಬಿಟ್ಟು 2,36,000 ಇದೆ ಸರ್. 2,36,000 ಇದೆ ಸರ್. ಸಬ್ಸಿಡಿ ಎಲ್ಲ ಲೆಸ್ ಆಗಿ ಹೇಳಿರ್ತೀವಿ ಸರ್ ರೈಟ್. ಇದರ ಸಬ್ಸಿಡಿ ಲೆಸ್ ಆಗಿ ರೈತರಿಗೆ ಹೇಳಿರ್ತೀವಿ ಸರ್ ರೈಟ್ಗಳನ್ನೆಲ್ಲ. ಆಮೇಲೆ 8 ಬೆಲ್ಟ್ ಇಂದೆಲ್ಲ ಇದೆ ನಮ್ಮಲ್ಲಿ. 8, 10, 12 ಬೆಲ್ಟ್ ತನಕ, 2 ಬೆಲ್ಟ್ ಇಂದ ಹಿಡಿದು 12 ಬೆಲ್ಟ್ ತನಕ ಇದೆ ಸರ್ ನಮ್ಮಲ್ಲಿ. ಓಕೆ.